ನಾನು ಸಂಡೇ ರಾಜರಾಜೇಶ್ವರಿ ಕ್ಷೇತ್ರ, ರಾಜರಾಜೇಶ್ವರಿ ನಗರ ಕ್ಷೇತ್ರ, ಸೊ ಕೆಲವನ್ನ ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ. ಭೇಟಿ ಮಾಡ್ತೀನಿ. ಎಲ್ಲರನ್ನೂ ಕೂಡ ಖಾಸಗಿ ಭೇಟಿ ಇದೆ, ಪಬ್ಲಿಕ್ ಭೇಟಿ ಅಲ್ಲ. ಸೊ ನನಗೆ ಒಂದು ದೊಡ್ಡ ಬದಲಾವಣೆ ಈ ಕ್ಷೇತ್ರದಲ್ಲಿ ಆಗ್ತದೆ ಅನ್ನೋ ಒಂದು ನಂಬಿಕೆ. ಬೈ ಎಲೆಕ್ಷನಲ್ಲಿ 50,000 ಓಟಿಂದ ಸೋತಿದ್ದು, ಜನರಲ್ ಎಲೆಕ್ಷನಲ್ಲಿ ಬರೀ 10,000 ಓಟಿಂದ ಸೋತಿದ್ದು. ಈ ಎಲೆಕ್ಷನಲ್ಲಿ ಕನಿಷ್ಠ ಒಂದು 25-30,000 ಲೀಡ್ ಇಲ್ಲಿ ಬರ್ತದೆ ಅಂತ ಒಂದು ನಿರೀಕ್ಷೆ ಇದೆ. ಯಾಕೆಂದರೆ ಜನಕ್ಕೆ ಅರಿವಾಗಿದೆ, ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀವಿ, ಎಲ್ಲರಿಗೂ ಅನುಕೂಲ ಆಗಿದೆ. ಸೊ ಇದಕ್ಕಿಂತ ಏನು ಅವ್ರಿಗೆ ಕಾನ್ಫಿಡೆನ್ಸು. ಆಮೇಲೆ ನಾನೇ ಬೆಂಗಳೂರು ನಗರದ ಮಂತ್ರಿ ಆಗಿದ್ದೀನಿ. ಇಲ್ಲೆಲ್ಲ ಒಂದು ದೊಡ್ಡ ಬದಲಾವಣೆ ತರಬೇಕು ಅಂತ ಆಗಲೇ ಮಾಸ್ಟರ್ ಪ್ಲ್ಯಾನ್ ಹಾಕಿದ್ದೀನಿ. ಆಗ್ತದೆ. ಸ್ಟಾರ್ ಪ್ರಚಾರಕರು ಅನೌನ್ಸ್ ಆಗಿದೆ ಸರ್, 40 ಜನ ನಿಮ್ಮ ಪಕ್ಷದಿಂದ. ಹೌದು, ಯಾವಾಗಿಂದ ಎಲ್ಲರೂ ಬರ್ತಾರೆ? ನಾನೇ ಅದನ್ನು ಲಿಸ್ಟ್ನ ಕಳಿಸಿದ್ದೀನಿ. ಪ್ರಚಾರ ಅನೌನ್ಸ್ಮೆಂಟ್ ಆಗಿದೆ, ಅವರು ಡ್ಯೂಟಿ ಮಾಡ್ತಾರೆ. ನಾನೇ ಇದ್ದೀನಲ್ಲ ಪ್ರಚಾರಕ. ಫಸ್ಟ್ ಬರಲಿ, ಅವ್ರು ಬರಬೇಕು, ಸ್ವಾಗತ ಮಾಡ್ತೀವಿ. ಒಳ್ಳೇದಾಗಲಿ ಅವ್ರಿಗೆ. ಸರ್, ನಿಮ್ಮ ಕಡೆಯಿಂದಲೂ ಕೂಡ ರಾಹುಲ್ ಗಾಂಧಿ ಅವರು ಯಾವಾಗಾದ್ರೂ ಪ್ರಚಾರ ಬರ್ತಾರಾ? ಯಾರ ಪರ? ನೋಡಮ್ಮ, ಅವರೆಲ್ಲ ಇಡೀ ದೇಶ ಸುತ್ತಬೇಕು. ನಾವು ಅವ್ರ ಟೈಮ್ ಇದ್ರೆ ಬನ್ನಿ ಅಂತ ಹೇಳಿದ್ವಿ. ಸೊ ಖರ್ಗೆ ಸಾಹೇಬರು ಮಾತ್ರ ಒಂದಿನ ಬರ್ತಾರೆ, ನಮ್ಮ ರಾಜ್ಯವರು. ಇಡೀ ದೇಶ ಸುತ್ತಬೇಕಾದ್ರೆ ಟೈಮು ಭಾಳ ಲಿಮಿಟೇಷನ್ ಇದೆ, ನೋಡೋಣ. ಸರ್, ಸುಮಲತಾ ಅವರು ಬುಧವಾರ ಮೀಟಿಂಗ್ ಅನ್ನ ಕರೆದಿದ್ದಾರೆ ಸರ್. ಅವ್ರೇನಾದ್ರೂ ತಟಸ್ಥ ನಿಲುವನ್ನು ಮತ್ತೆ ಸಂಪರ್ಕ ಮಾಡೋಂಥದ್ದಾಗಿದೆಯಾ ಸರ್? ಮತ್ತೆ ನೋಡಿ, ಫಸ್ಟು ಅವರ ನಿಲುವು ಬದಲಾವಣೆ ಮಾಡಿಕೊಂಡ್ರೆ, BJP ಪರ ಐಡೆಂಟಿಫೈ ಮಾಡ್ಕೊಂಡಿದ್ರು, BJP ಪರ ಐಡೆಂಟಿಫೈ ಮಾಡಿಕೊಂಡ್ರು. ಅವ್ರಿಗೆ JDSಗೆ ನಡೆದ ಯುದ್ಧದ ಕಾಳಗ, ಮಾತಿನ ಕಾಳಗ, ಜನ ಏನು ತೀರ್ಮಾನ ಮಾಡ್ತಾರಂತ ಗೊತ್ತಿಲ್ಲ. ಜನ ದಡ್ಡರೇನಲ್ಲ. ಅವರು ಪೊಲಿಟಿಕಲ್ ಸ್ಟ್ಯಾಂಡ್ ಫಸ್ಟು ಅವರ ಸ್ವಾಭಿಮಾನ ಏನು ಒಂದು ಮತಯಾಚನೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು, ಅದಕ್ಕೇನಾದ್ರು ಅವರು ಬದ್ಧ ಇದ್ದರೆ ಆಮೇಲೆ ಯೋಚನೆ ಮಾಡೋಣ. ಅವ್ರದ್ದು ಬದ್ಧತೆ ಬದಲಾವಣೆ ಆಗದೆ ಹೋದರೆ ನಾವು ಅದಕ್ಕೆ ನಮ್ಮ ಲೋಕಲ್ ಅವ್ರಿಗೆ ಬಿಡ್ತೀನಿ ನಾನು. ಯಾಕೆಂದರೆ ನಾವು ಯಾವತ್ತೂ ನಮ್ಮ ಪಾರ್ಟಿಲಿ ಹೈಕಮಾಂಡಿಂದ ನಮ್ಮ ಮೇಲ್ಗಡೆಯಿಂದ ಯಾರನ್ನೂ ಡ್ರಾಪ್ ಮಾಡೋದಿಲ್ಲ. ಕೆಳಗಡೆ ಬೇಸ್ ಇರಬೇಕು. ನಮ್ದು ಏನಿದ್ರು ರೂಟ್ ಇದ್ರೆ ಮಾತ್ರ ಫ್ರೂಟು. ಬಟ್ ಕಾಂಗ್ರೆಸ್ ಅವರು ನಮ್ಗೆ ಆಹ್ವಾನ ಕೊಡ್ತಾ ಇದ್ದಾರೆ, ನಾನೇ ಇನ್ನೂ ಡಿಸೈಡ್ ಮಾಡಿಲ್ಲ ಅನ್ನೋಂಥ ಮಾತನ್ನು ನೆನ್ನೆ ಕೂಡ ಹೇಳಿದ್ರು. ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಉಪಕಾರ ಮಾಡಿ ತೀರಿಸ್ಕೋಬೇಕಂದ್ರೆ ಅವ್ರು ತೀರ್ಮಾನ ಮಾಡಲಿ.